ಏನೋ ಕೇಂದ್ರ ಚುನಾವಣಾ ಆಯೋಗದ ಕಚೇರಿಯಲ್ಲಿ ಮಹತ್ವದ ಸಭೆ ಈಗ ಆರಂಭ ಆಗಿದೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಹತ್ವದ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಈಗ ಆರಂಭ ಆಗಿದೆ. ಸುನಿಲ್ ಅರೋರಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ. ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂತಹ ಸುನಿಲ್ ಅರೋರಾ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಇವತ್ತು ನಾಳೆ ನಾಡಿದ್ದಿನ ಒಳಗಾಗಿ ಕೇಂದ್ರ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಗೆ 2019ರ ಜನರಲ್ ಎಲೆಕ್ಷನ್ಸ್ಗೆ ಅನೌನ್ಸ್ ಮಾಡುತ್ತೆ, ದಿನಾಂಕಗಳನ್ನ ಪ್ರಕಟ ಮಾಡುತ್ತೆ ಅನ್ನುವಂತ ಮಾಹಿತಿಯ ನಡುವೆ ಈ ಮೀಟಿಂಗ್ ಈಗ ಆರಂಭ ಆಗಿದೆ. ಸಾಕಷ್ಟು ಇಂಪಾರ್ಟೆಂಟ್ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಬಹುತೇಕ ಡೇಟ್ಸ್ಗೆ ಸಂಬಂಧಪಟ್ಟ ಹಾಗೆ, ಹಂತಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಂತಿಮ ಹಂತದ ಚರ್ಚೆಯನ್ನು ನಡೆಸ್ತಾ ಇರುವ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ನು 1-2-3 ದಿನಗಳ ಒಳಗಾಗಿ ಕೇಂದ್ರ ಚುನಾವಣಾ ಆಯೋಗ ದಿನಾಂಕಗಳನ್ನ ಪ್ರಕಟ ಮಾಡುತ್ತೆ ಅನ್ನುವಂತಹ ಮಾಹಿತಿ ಈಗ ಏನು ಹರಿದಾಡ್ತಾ ಇದೆ. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ನಡೀತಾ ಇದೆ. 2-3 ದಿನದಲ್ಲಿ ಆಗಬಹುದು, ಚುನಾವಣಾ ದಿನಾಂಕ ಘೋಷಣೆ ಆಗಬಹುದು ಅನ್ನುವಂತಹ ಮಾಹಿತಿ ಇದೆ. ಇದರ ನಡುವೆನೆ ಎಲ್ಲ ತಯಾರಿಗಳನ್ನ ಆಲ್ರೆಡಿ ಕೇಂದ್ರ ಚುನಾವಣಾ ಆಯೋಗ ಪೂರ್ಣಗೊಳಿಸಿದೆ. ಈಗೇನು ತಯಾರಿಯನ್ನು ನಡೆಸುವಂಥದ್ದಲ್ಲ, ಇದೆಲ್ಲ ಹಲವಾರು ತಿಂಗಳಿಂದನೇ ಇದರ ಆರಂಭ ಆಗಿರುತ್ತೆ ಪ್ರಕ್ರಿಯೆ ಎಲ್ಲವೂ ಕೂಡ. ಡೇಟ್ಸ್ ಆಲ್ಮೋಸ್ಟ್ ಫೈನಲೈಸ್ ಮಾಡ್ಕೊಂಡಿರ್ತಾರೆ. ಅಂತಿಮ ಹಂತದ ಚರ್ಚೆಯನ್ನ ಈಗ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇನ್ನು ಎನಿ ಮೂಮೆಂಟ್ ಇವತ್ತು ನಾಳೆ ನಾಡಿದ್ದು 2-3-4 ದಿನಗಳ ಒಳಗಾಗಿ ಚುನಾವಣೆ ಘೋಷಣೆ ಆಗಬಹುದು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಈ ನಡುವೆನೆ ಕೇಂದ್ರ ಚುನಾವಣಾ ಆಯೋಗ ಮಹತ್ವದ ಮೀಟಿಂಗ್ ಅನ್ನ ನಡೆಸ್ತಾ ಇರುವಂತದ್ದು. ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಹರೀಶ್? ಅಮರ್ ಪ್ರಸಾದ್, 2014ರ ಸಾರ್ವತ್ರಿಕ ಚುನಾವಣೆ ಘೋಷಣೆಯಾದ ದಿನಾಂಕವನ್ನ ಗಮನಿಸಿದ್ರೆ ಇಷ್ಟೊತ್ತಿಗಾಗ್ಲೇ ಚುನಾವಣಾ ಆಯೋಗ ಚುನಾವಣಾ ದಿನಾಂಕವನ್ನ ಘೋಷಣೆಯನ್ನ ಮಾಡಬೇಕಾಗಿತ್ತು. 2014ರ ಮಾರ್ಚ್ 5ರಂದು ಚುನಾವಣಾ ಆಯೋಗ ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡಿತ್ತು. ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಇದೇ ಸಮಯಕ್ಕಾಗಿ ಈಗ ಕಾಯ್ತಾ ಇದ್ದೆ. ಯಾವಾಗ ಚುನಾವಣೆ ಘೋಷಣೆ ಆಗುತ್ತೆ, ತಯಾರಿಗಳು ಯಾವಾಗ ಆರಂಭ ಆಗುತ್ತೆ ಅನ್ನುವಂಥದ್ದು ಎಲ್ಲರೂ ನಿರೀಕ್ಷೆಯನ್ನ ಮಾಡ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಚುನಾವಣಾ ಆಯೋಗ ಕೂಡ ಅಂತಿಮ ಹಂತದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಮಂಗಳವಾರದ ಒಳಗೆ ಚುನಾವಣೆ ದಿನಾಂಕ ಘೋಷಣೆ ಆಗಬಹುದು, ಸುದ್ದಿಗೋಷ್ಠಿಯನ್ನು ಚುನಾವಣಾ ಆಯೋಗದ ಮುಖ್ಯಸ್ಥರುಗಳು ಕರೀಬಹುದು ಅನ್ನುವಂಥದ್ದನ್ನ ನಿರೀಕ್ಷೆಯನ್ನ ಮಾಡಲಾಗ್ತಿದೆ. ಅದೇ ಕಾರಣಕ್ಕಾಗಿ ಈಗ ಮುಖ್ಯ ಚುನಾವಣಾ ಅಧಿಕಾರಿ ಆಗಿರ್ತಕ್ಕಂಥ ಸುನಿಲ್ ಅರೋರಾ ಅವರ ನೇತೃತ್ವದಲ್ಲಿ ಈಗ ದೆಹಲಿಯಲ್ಲಿ ಮಹತ್ವದ ಸಭೆ ನಡೀತಾ ಇರ್ತಕ್ಕಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಗಳು ನಡೀತಾ ಇದೆ. ಮುಖ್ಯವಾಗಿ ಈಗಾಗಲೇ 2-3 ತಿಂಗಳಿನಿಂದ ಚುನಾವಣೆಯ ತಯಾರಿ ಹಾಗೂ ಚುನಾವಣೆಗೆ ಹೇಗೆ ನಡೆಸಬೇಕು, ದಿನಾಂಕಗಳನ್ನ ಮತ್ತೆ ಎಷ್ಟು ಹಂತದಲ್ಲಿ ಚುನಾವಣೆಯನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಚರ್ಚೆ ಆಗಿದೆ. ಇವತ್ತು ಅಂತಿಮ ಹಂತದ ಚರ್ಚೆ ನಡೀತಾ ಇದೆ. ಇನ್ನೊಂದು 2-3 ದಿವಸಗಳಲ್ಲಿ ಚುನಾವಣಾ ದಿನಾಂಕವನ್ನು ಘೋಷಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಯಾಕಂತಂದ್ರೆ ಜೂನ್ 3ರ ಒಳಗಾಗಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಗಿದೆ. ಅಷ್ಟರ ಒಳಗೆ ಚುನಾವಣೆಯನ್ನ ಮುಗಿಸ್ಬೇಕಾಗಿದೆ. ಅದನ್ನ ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ 8ರಿಂದ 9 ಹಂತದಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮಂಗಳವಾರ ಅಥವಾ ಬುಧವಾರ ಚುನಾವಣೆ ದಿನಾಂಕ ಘೋಷಣೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಹರೀಶ್.